ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅರುಂಧತಿ ಮನೆಗೆ ಖಡಕ್ ಎಂಟ್ರಿ ಕೊಡ್ತಿದ್ದಾಳೆ. ಸಾಹಿತ್ಯ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಯಾವಾಗ ಅನುರಾಧಾಗೆ ಅರುಂಧತಿನೇ ಬ್ಲ್ಯಾಕ್ ರೋಸ್ ಅಂತ ಗೊತ್ತಾಯಿತು, ಅರುಂಧತಿ ಯಾಕೆ ಬ್ಲ್ಯಾಕ್ ರೋಸ್ ಆದರೂ ಅನ್ನುವ ಇಂಟೆನ್ಷನ್ ಗೊತ್ತಾಯಿತು, ಆಗಲೇ ಅನುರಾಧ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟರು ಅರುಂಧತಿಗೆ. ನೀನು ಅಂದ್ಕೊಂಡಿದ್ಯಾ ನನ್ನ ಮಗ ನನ್ನ ಮನೇನ ಸರ್ವನಾಶ ಮಾಡ್ಬೋದು ಅಂತ? ಯಾವುದೇ ಕಾರಣಕ್ಕೂ ಕೂಡ ಅದು ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಮಗನನ್ನು ಕಾಯ್ತಕ್ಕಂತಹ ಆ ಒಂದು ರಕ್ಷಕೆ ಆಲ್ರೆಡಿ ಆ ಮನೆಗೆ ಎಂಟ್ರಿ ಕೊಟ್ಟಿದ್ದಾಗಿದೆ. ಖಂಡಿತವಾಗ್ಲೂ ಆಕೆ ನನ್ನ ಮಗನ ನನ್ನ ಮನೆಯನ್ನು ಕಾಪಾಡ್ತಾಳೆ. ನಿನ್ನ ವಿರುದ್ಧವಾಗಿ ಒಂದು ಅಸ್ತ್ರ ಆಲ್ರೆಡಿ ಮನೆಯನ್ನು ಸೇರಿದೆ ಅಂತ ಹೇಳಿ ಅನುರಾಧ ಹೇಳಿದಾಗ ಈ ಕಡೆ ಅರುಂಧತಿಗೆ ನಿಜವಾಗ್ಲೂ ಶಾಕ್ ಆಗತ್ತೆ. ಬಟ್ ಅದು ಸಾಹಿತ್ಯ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಆಗುಬಚ್ಚು ಏನು ಮಾಡಿಕೊಳ್ಳುತ್ತೆ ನನ್ನ ಮುಂದೆ ಅವಳು ಏನೇನು ಅಲ್ಲ ಅಂತ ಹೇಳಿ ಅರುಂಧತಿ ಮೆರೀತಾರೆ. ಇಲ್ಲಿ ಅನುರಾಧ ಮಾತ್ರ ನೀನು ಅಂದ್ಕೊಂಡಿರೋದಕ್ಕಿಂತ ಮೀರಿದಂಥ ಸಾಹಿತ್ಯ, ಖಂಡಿತವಾಗ್ಲೂ ನಿನಗೆ ಸರಿಯಾದ ತಿರುಗೇಟನ್ನು ಕೊಡ್ತಾಳೆ, ನಿನಗೆ ಪಾಠ ಕಲಿಸೋಕೆ ಆ ಮನೆಗೆ ಅವಳು ಬಂದಿರುವುದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಿಜವಾಗ್ಲೂ ಅರುಂಧತಿ ಸಾಹಿತ್ಯವನ್ನು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಬಟ್ ಯಾವಾಗ ಇಲ್ಲಿ ಅಪ್ಪ ಮಗನ ಒಂದು ಮಾಡಿದ್ಲು ಸಾಹಿತ್ಯ, ಆಗಲೇ ಅರುಂಧತಿಗೆ ಗೊತ್ತಾಗ್ಬಿಡತ್ತೆ ಅನುರಾಧ ಹೇಳಿದ ಮಾತು ಖಂಡಿತವಾಗ್ಲೂ ನಿಜ, ಇವಳೇನು ಸಾಮಾನ್ಯಳಲ್ಲ, ಇವಳು ಅಸಾಮಾನ್ಯಳು. ಕರ್ಣನ ವೀಕ್ನೆಸ್ ಗೊತ್ತಿರೋದು ನನಗೆ ಮಾತ್ರ, ಅದನ್ನು ಇವಳು ಕೂಡ ಜಾಡನ್ನು ಹಿಡಿದದೆ ಹೇಗೆ ತನ್ನ ಕೆಲಸನ ಮಾಡ್ಕೋತಿದ್ದಾಳೆ. ನಾನು ಅಪ್ಪ ಮಗನ ದೂರ ಮಾಡೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಇವಳು ಒಂದೇ ಸತಿಗೆ ಎಲ್ಲದಕ್ಕೂ ಕೂಡ ಕಲ್ಲ ಹಾಕ್ತಿದ್ದಾಳೆ. ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಇವಳು ಈ ಮನೆಯಲ್ಲಿ ಕೂರ್ದು ಮೊದಲು ಇವಳನ್ನ ಕರ್ಣನ ದೂರ ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ಅರುಂಧತಿ ಡಿಸೈಡ್ ಮಾಡ್ಕೋತಾರೆ. ಅದೇ ಕಾರಣಕ್ಕೆ ವೆಂಕಟೇಶ್ ಮತ್ತು ನಳಿನವ್ರನ್ನ ಕೂಡ ಯೂಸ್ ಮಾಡ್ಕೋತಾರೆ ಇಲ್ಲಿ ಅರುಂಧತಿ. ಆದರೆ ವೆಂಕಟೇಶ್ ಮತ್ತು ನಳಿನ ಗೊತ್ತಿಲ್ಲ ಇದರಿಂದ ಇರ್ತಕ್ಕಂಥದ್ದು ಅರುಂಧತಿ ಅಂತ. ರಿಷಿ ಹೇಳಿದಾಗೆ ವೆಂಕಟೇಶ್ ಮತ್ತು ನಳಿನ ಕೇಳಬೇಕಾಗತ್ತೆ. ಬಿಕಾಸ್ ಅವರ ದುಡ್ಡು ಮನ್ನಾ ಆಗಬೇಕು ಅಂದರೆ ಜೂಜಡ್ಡಾಗೆ ಹೋಗಿ ಜೂಜಾಡಬೇಕು, ಕರ್ಣಂಗೆ ಈ ವಿಷಯ ತಿಳಿಯೋ ಹಾಗೆ ಮಾಡಬೇಕು ಅನ್ನೋದು ಇಲ್ಲಿ ರಿಷಿಯ ಒಂದು ಕಾಷನ್ ಆಗಿರುತ್ತೆ, ಆರ್ಡರ್ ಆಗಿರುತ್ತೆ. ಅದೇ ಪ್ರಕಾರವಾಗಿ ವೆಂಕಟೇಶ್ ಕರ್ಣಂಗೆ ಕಾಲ್ ಮಾಡಿ ಜೂಜಡ್ಡಾಗೆ ಹೋಗ್ತಾರೆ. ಜೂಜಡ್ಡಾಗೆ ಹೋಗಿ ಕರ್ಣ ಅವ್ರಿಗೆ ಸಖತ್ತಾಗಿ ಪಾಠ ಕಲಿಸಿ ಮನೆಗೆ ಅಚ್ಚುಕಟ್ಟಾಗಿ ಮರ್ಯಾದೆಯಿಂದಾನೆ ಕಳಿಸ್ತಾರೆ. ಆದರೆ ಇಲ್ಲಿ ವೆಂಕಟೇಶ್ ಅವರು ಕರ್ಣ ನನಗೆ ಹೊಡೆದ್ಬಿಟ್ಟ ಬಡಿದ್ಬಿಟ್ಟ ಅಂತ ಹೇಳಿ ಮುಖ ತುಂಬ ಮೈ ತುಂಬ ಗಾಯ ಮಾಡ್ಕೊಂಡು ಮನೆಗೆ ಬರ್ತಾರೆ. ಕರ್ಣನೇ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳ್ತಾರೆ. ಸ್ವರೂಪ್ಗಾಗಲಿ ಕ್ಯಾಪ್ಷನ್ಗಾಗಲಿ ಅದನ್ನು ನಂಬೋಕ್ಕಾಗೋದಿಲ್ಲ ತಾತಂಗೆ. ಬಟ್ ಇಲ್ಲಿ ವೆಂಕಟೇಶ್ ಮಾತ್ರ ನಾನು ಹೇಳ್ತಿರೋದೇ ನಿಜ ಅಂತಾರೆ. ಇತ್ತ ಕಡೆ ನಳಿನ ಕೂಡ ಸಾಹಿತ್ಯಗೆ ಕಾಲ್ ಮಾಡಿ ಏನಮ್ಮ ಇದು, ನಾವು ಮರ್ಯಾದೆಯಿಂದ ಬದುಕ್ತಾ ಇದ್ರು ಅವಕಾಶ ಕೊಡೋದಿಲ್ವಲ್ಲ ನಿನ್ನ ಗಂಡ, ಯಾಕೆ ನನ್ನ ಗಂಡಗೆ ಯಾವ ರೀತಿ ಹೊಡೆದಿದ್ದಾನೆ ಗೊತ್ತಾ ಅಂತ ಹೇಳ್ತಿದ್ದಾಗೆ ಸಾಹಿತ್ಯ ಮನೆಗೆ ಓಡಿ ಬರ್ತಾಳೆ. ಸಾಹಿತ್ಯ ಬಂದಿದ್ದೆ ಚಿಕ್ಕಪ್ಪನ ಪರಿಸ್ಥಿತಿ ನೋಡಿ ನಿಜವಾಗ್ಲೂ ಅವಳಿಗೆ ಎಷ್ಟು ಗಾಬರಿ ಆಗುತ್ತೆ ಅಂದರೆ ಮೊದಲು ಅವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳಿ ಮಗದೊಮ್ಮೆ ಮನೆಯವ್ರನ್ನ ಕರ್ಕೊಂಡು ಕರ್ಣನ ಮನೆಗೆ ಬರ್ತಾರೆ. ಕರ್ಣ ಅಂತ ಹೇಳ್ತಿದ್ದಾಗೆ ಕರ್ಣ ಹೋಗಿ ನೋಡಿ ಏನಾಯಿತು ಮಾವ ನಿಮಗೆ ಅಂತ ಕೇಳ್ತಿದ್ದಾನೆ. ಬಿಕಾಸ್ ಅವ್ನು ಏನೂ ಮಾಡಲ್ಲ, ಅದೇ ಕಾರಣಕ್ಕೆ ಕೇಳ್ತಿದ್ರೆ ಯಾಕೆ ಎಲ್ಲನೂ ಮಾಡಿ ಏನು ಮಾಡಿದ್ರ ಅಂತ ಕೇಳ್ತಿದ್ರಲ್ಲ, ನೀವೇ ತಾನೇ ನನ್ನ ಚಿಕ್ಕಪ್ಪಂಗೆ ಈ ರೀತಿ ಮಾಡಿರೋದು ಹಾಗೆ ಹೀಗೆ ಅಂತ ಸಾಹಿತ್ಯ ಕರ್ಣನ ನಡುವೆ ಒಂದು ದೊಡ್ಡ ವಾಕ್ಸಮರನೆ ನಡೆಯುತ್ತೆ. ಅದರ ನಡುವೆ ಈ ಕಡೆ ಚಿಕ್ಕಪ್ಪನ ಪರವಾಗಿ ಸಾಹಿತ್ಯ ಮಾತಾಡಿದ್ರೆ ಅಲ್ಲಿಗೆ ಅರುಂಧತಿ ಬಂದಿದ್ದೆ. ಕರ್ಣನ ಪರವಾಗಿ ಅರುಂಧತಿ ಮಾತಾಡ್ತಾರೆ. ನನ್ನ ಮಗನ ನಾನು ನಂಬ್ತೀನಿ, ನನ್ನ ಮಗ ಇಂಥ ಕೆಲಸ ಮಾಡೋದಿಲ್ಲ ಅಂದರೆ ನನ್ನ ಚಿಕ್ಕಪ್ಪನ ನಾನು ನಂಬ್ತೀನಿ, ನಿಮ್ಮ ಮಗನೇ ಕೆಲಸ ಮಾಡಿರೋದು ಅಂತ ಸಾಹಿತ್ಯ. ಹಾಗಿದ್ರೆ ನಿಮಗೆ ನಿನ್ನ ಚಿಕ್ಕಪ್ಪ ಬೇಕಾ ಗಂಡ ಬೇಕಾ ಅಂದಾಗ ಇಲ್ಲಿ ಫೈನಲಿ ಸಾಹಿತ್ಯ ಆಯ್ಕೆ ಕಷ್ಟವಾಗಿಬಿಡುತ್ತೆ. ನಂತರ ಚಿಕ್ಕಪ್ಪ ಸಾಹಿತ್ಯನ ಕರ್ಕೊಂಡು ಈ ಮನೆ ನಿನ್ನ ಇರಲೇ ಕೂಡ್ದು ಅಂತ ಎಳ್ಕೊಂಡು ಹೋಗೇ ಬಿಡ್ತಾರೆ. ಇದೆಲ್ಲವೂ ಕೂಡ ರಿಷಿ ಹೇಳ್ಕೊಟ್ಟಿದ್ರು ನಳಿನ ಮತ್ತು ವೆಂಕಟೇಶ್ಗೆ. ಅದೇ ಕಾರಣಕ್ಕೆ ಅದೇ ರೀತಿ ನಡ್ಕೋತಿದ್ದಾರೆ. ಇತ್ತ ಕಡೆ ಕರ್ಣಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸಾಹಿತ್ಯಗೆ ಕರ್ಣನ್ ಬಿಟ್ಟು ಹೋಗೋದು ಇಷ್ಟ ಇಲ್ಲ, ಕರ್ಣನ್ಗೆ ಸಾಹಿತ್ಯನ ಕಳಿಸ್ಕೊಡೋದು ಇಷ್ಟ ಇಲ್ಲ. ಹೋಗಿದ್ದೆ ತಡೆಯೋಕೆ ಹೋದರೆ ಇಲ್ಲಿ ಅರುಂಧತಿ ಹೋಗಬೇಡ ಕರ್ಣ, ನೀನು ನಿಂತ್ಕೊ, ನನ್ನ ಮಾತನ್ನು ಮೀರಿ ಹೋಗಿ ಕೂಡ್ದು ನೀನು ಅಂತ ಹೇಳಿಬಿಡ್ತಾರೆ. ಯಾಕಂದರೆ ನನ್ನ ಮಗನ್ನೇ ಬೇಡ ಅಂತ ಹೋಗ್ತಿದ್ದಾಳೆ ಅಂಥವಳು ಯಾತಕ್ಕೆ ಅನ್ನೋದು ಆ ಟೈಮಲ್ಲಿ ಅರುಂಧತಿಯ ಮಾತು. ಆದರೆ ನಂತರ ಮೆಗಾ ಡ್ರಾಮಾನೇ ಶುರು ಮಾಡ್ಕೋತಾರೆ ಅರುಂಧತಿ. ಅಲ್ಲಿ ಕರ್ಣ ಅನುಭವಿಸ್ತಿರೋ ನೋವನ್ನೇ ಇಟ್ಕೊಂಡು ನೋಡು ಕರ್ಣ, ನಿಜವಾಗ್ಲೂ ನಿನಗೆ ಇಷ್ಟು ನೋವಾಗುತ್ತೆ ಅಂತ ಗೊತ್ತಿರಲಿಲ್ಲ, ಇವತ್ತು ನಿನ್ನ ಸಂಕಟಕ್ಕೆ ನಾನೇ ಕಾರಣ ಆಗಿಬಿಟ್ಟಿದ್ದೀನಿ, ಸಾಹಿತ್ಯನ ಹೋಗಿ ನಾನೇ ಕರೆದುಕೊಂಡು ಬರ್ತೀನಿ ಅಂತ ಹೇಳಿದಾಗ ಬೇಡಮ್ಮ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಕರ್ಣ ಹೇಳ್ತಾರೆ. ಇಲ್ಲ ನಾನೇ ಕರ್ಕೊಂಡು ಬರ್ತೀನಿ ಅಂತ ಅರುಂಧತಿ ವೆಂಕಟೇಶ್ ಮನೆಗೆ ಹೋಗ್ತಾರೆ. ಅವರು ಹೋಗೋಕ್ಕೂ ಮುನ್ನ ಆಲ್ರೆಡಿ ರಿಷಿ ಕಾಲ್ ಮಾಡಿ ಬ್ಲ್ಯಾಕ್ ರೋಸ್ ಹೇಳಿದ್ದಾರೆ ಅರುಂಧತಿ ಅವರು ನಿಮ್ಮ ಮನೆಗೆ ಬರ್ತಾರೆ, ಆಗ ನೀವು ಅವರನ್ನು ಭಿಕ್ಷೆ ಬೇಡಿಸಬೇಕು ಅಂತ. ಅದೇ ಕಾರಣಕ್ಕೆ ಇವರಿಬ್ಬರು ಕೂಡ ಬ್ಲ್ಯಾಕ್ ರೋಸ್ ಹೇಳ್ದಾಗ ಕೇಳಬೇಕಾಗಿದೆ. ಫೈನಲಿ ಅಲ್ಲಿಗೆ ಅರುಂಧತಿ ಎಂಟ್ರಿ ಕೊಡ್ತಾರೆ. ಇಲ್ಲಿ ಸಾಹಿತ್ಯ
ಕೂಡ ಅಲ್ಲೇ ಇರ್ತಾಳೆ. ಇಲ್ಲಿ ಬಾಮ ಸಾಹಿತ್ಯ ಅಂದಾಗ ನನ್ನ ಚಿಕ್ಕಪ್ಪ ಹೇಳ್ದಾಗೆ ನಾನು ಮಾಡೋದು ಅಂತ ಹೇಳಿ ಅವಳು ಹೋಗ್ಬಿಡ್ತಾಳೆ. ಈ ಕಡೆ ಚಿಕ್ಕಪ್ಪ ಅಂತೂ ನನ್ನ ಮಗಳು ನಿಮ್ಮ ಮನೆಗೆ ಬರಬೇಕಾ, ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಅಂದಾಗ ಮಂಡಿಯೂರಿ ಅಂಗಲಾಚಿ ಸೆರಗೊಟ್ಟಿ ಕೇಳ್ಕೊತಿದ್ದಾರೆ. ಅರುಂಧತಿ, ನಿಮ್ಮ ಮಗಳನ್ನ ನಮ್ಮ ಮನೆಗೆ ಕಳಿಸ್ಕೊಡಿ, ನನ್ನ ಮಗ ಖುಷಿ ಆಗಿಲ್ಲ, ನನ್ನ ಮಗನ ಖುಷಿ ಮುಖ್ಯ ಅಂತ. ಆಯಿ ಕೂಡ ಅವ್ರ ಜೊತೆ ಬಂದಿದ್ದಾರೆ. ಇಲ್ಲ ನಾನು ನಿಮಗೆ ಕಳಿಸ್ಕೊಡ್ಬೇಕು ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಭಿಕ್ಷೆ ಬೇಡಬೇಕು ಅಂತ. ಸರಿ ಆಯಿತು ಅಂತ ಹೇಳಿ ಅರುಂಧತಿ ಅದಕ್ಕೂ ಕೂಡ ಒಪ್ಕೋತಾರೆ. ಆಯಿ ವಿಶ್ವನ ವನಜಾಗೆ ಹೇಳಿದಾಗ ವನಜ ಅಲ್ಲಿಗೆ ಬಂದು ನೋಡಿದಾಗ ಬೇಡ ಅದಕ್ಕೆ ಬನ್ನಿ ಅಂದಾಗ, ಇಲ್ಲ ನನ್ನ ಮಗ ಚೆನ್ನಾಗಿರಬೇಕು, ಸಾಹಿತ್ಯ ಮನೆಗೆ ಬರಬೇಕು, ಅದಕ್ಕೆ ನಾನು ಇದನ್ನು ಮಾಡ್ತೀನಿ ಅಂತಾರೆ. ವನಜ ಹೋಗಿದೆ, ಕರ್ಣಗೆ ಎಲ್ಲ ವಿಷಯ ಹೇಳಿ ಕರ್ಣನ ಕರ್ಕೊಂಡು ಬರ್ತಾರೆ. ಕರ್ಣ ಕರ್ಕೊಂಡು ಬಂದಿದ್ದೆ ಇಲ್ಲಿ ಅಮ್ಮನ ನೋಡಿ, ಏನಮ್ಮ ಮಾಡ್ತಿದ್ಯಾ ನೀನು, ದಯವಿಟ್ಟು ಇದನ್ನು ಬಿಟ್ಬಿಡಮ್ಮ ಅಂತ ಹೇಳಿ ಅಮ್ಮಂಗೆ ಬುದ್ಧಿ ಹೇಳಿ ಇಲ್ಲಿ ಅತ್ತೆ ಕರ್ಕೊಂಡು ಹೋಗಿ ಅಮ್ಮನ ಮನೆಗೆ ಅಂತ ಹೇಳಿ ವೆಂಕಟೇಶ್ ಮನೆಗೆ ಹೋಗ್ತಾನೆ. ಅಲ್ಲಿ ಆಲ್ರೆಡಿ ವೆಂಕಟೇಶ್ ಮತ್ತೆ ನಳಿನ ಇಬ್ರು ಕೂಡ ಸಾಹಿತ್ಯ ತಲೆ ಕೆಡಿಸ್ಬಿಟ್ಟಿದ್ದಾರೆ. ಈ ಕಡೆ ಕರ್ಣ ಬರ್ತದಾನೆ ಅಂತ ಗೊತ್ತಾಗಿದೆ. ಇಲ್ಲಿ ನಳಿನವರು ಹೋಗಿದ್ದೆ, ನೋಡು ಸಾಹಿತ್ಯ ನಿನ್ನ ಗಂಡ ಮತ್ತೆ ನನ್ನ ಗಂಡನ ಮೇಲೆ ದಾಳಿ ಮಾಡಕ್ಕೆ ಬರ್ತಿದ್ದಾರೆ, ನನ್ನ ಗಂಡ ಏನೂ ಮಾಡದೇ ಇದ್ರು ಹೊಡಿಯೋಕೆ ಬರ್ತದಾನೆ ನೋಡು ಅಂತ ಹೇಳಿ ಹೇಳಿದಾಗ ಇಲ್ಲಿ ಕರ್ಣ ವೆಂಕಟೇಶ್ ಅಂತ ಕೂಗ್ತಿದ್ದಾಗೆ ಸಾಹಿತ್ಯ ಅಲ್ಲಿಗೆ ಬರ್ತಾಳೆ. ಏನ್ರಿ ಯಾಕ್ರಿ ಮತ್ತೆ ಬಂದ್ರಿ, ನಿಮಗೆ ನಿಮ್ಮ ಅಮ್ಮಂಗೆ ಹೇಳಿದ್ರೆ ಹಾಕೋದಿಲ್ವಾ, ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮನೆಗೆ ಬರುವುದಿಲ್ಲ ಅಂತ ಹೇಳ್ತಿದ್ರೆ, ಏನು ನಾನೇ ನಿಮ್ಮನ್ನು ಕರೆಯೋಕೆ ಬಂದಿಲ್ಲ ಅಂತ ಹೇಳಿ ಕರ್ಣ ಏನಾಗಿದೆ ಅನ್ನೋ ವಿಷಯ ಹೇಳೋಕ್ಕೂ ಮೊದಲೇ ಇಲ್ಲಿ ಸಾಹಿತ್ಯ ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಿಲ್ಲ. ಆ ಕಡೆ ಅರುಂಧತಿ ಪ್ರಸನ್ನಾಗೆ ಕಾಲ್ ಮಾಡಿದೆ, ಏನಾಗ್ತದೆ, ನಾವು ಅಂದ್ಕೊಂಡಾಗ ಆಗ್ತಿದ್ಯಾ ಅಂದಾಗ, ಹೌದು ಅಕ್ಕ ನೀನು ಅಂದ್ಕೊಂಡಾಗೆ ಆಗ್ತದೆ ಅಂತ ಲೈವಲ್ಲಿ ತೋರಿಸೋಕೆ ಮುಂದಾಗ್ತಿದ್ದಾರೆ ಪ್ರಸನ್ನ. ಈ ಕಡೆ ಕರ್ಣ ಮತ್ತು ಸಾಹಿತ್ಯ ನಡುವೆ ಇಲ್ಲಿ ಅವಳು ಚಿಕ್ಕಪ್ಪಂಗೋಸ್ಕರ, ಈ ಕಡೆ ಕರ್ಣ ಅಮ್ಮನಿಗೋಸ್ಕರ ಗಲಾಟೆ ಮಾಡ್ಕೋತಿದ್ದಾರೆ. ಇಲ್ಲಿ ಕರ್ಣ ಕೂಡ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕರೆಯೋಕೆ ಬಂದಿಲ್ಲ ಅಂದಾಗ, ಆ ಕಡೆ ಸಾಹಿತ್ಯ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಮತ್ತೆ ವಾಪಸ್ ಬರುವುದಿಲ್ಲ, ಇನ್ನು ಮುಂದೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಯಾರೇ ನಿಮ್ಮನ್ನ ಕರೆದಿದ್ದು, ನನಗೂ ಬೇಕಾಗಿಲ್ಲ ರೀ, ನೀವು ಯಾರಿಗೆ ಬೇಕು ನೀವು ಅಂತ ದೊಡ್ಡದಾಗಿ ಕೈ ಮುರಿದು ನಿಮಗೂ ನಿಮ್ಮ ಸಹವಾಸಕ್ಕೂ ಗುಡ್ ಬಾಯ್ ಅಂತ ಹೇಳಿ ಹೋಗ್ತಿದ್ದಾರೆ. ಆ ಕಡೆ ಅರುಂಧತಿ ಗೆದ್ದೆ ಅಂತ ಬೀಗ್ತಿದ್ದಾರೆ. ಫೈನಲಿ ಅರುಂಧತಿ ಅನ್ಕೊಂಡಾಗೆ ಕಾರಣ ಸಾಹಿತ್ಯ ದೂರ ಆಗೇ ಬಿಟ್ಟು, ಹಾಗಂದ್ ಮಾತ್ರಕ್ಕೆ ವಿಧಿ ಆಟ ಹೀಗೆ ಇರತ್ತಾ, ವಿಧಿನೇ ಇವರಿಬ್ಬರನ್ನ ಬಂದ್ ಮಾಡಿರೋದು. ಹಾಗಿದ್ರೆ ದೇವಸ್ಥಾನಕ್ಕೆ ಸಾಹಿತ್ಯ ಏನಾದರೂ ಹೋದರೆ ಬಾಬಾ ಎಂಟ್ರಿ ಕೊಟ್ಟು ಇಲ್ಲಿ ಸಾಹಿತ್ಯ ಆ ಮನೆಗೆ ಹೋಗಲೇಬೇಕು, ಆ ಮನೆಗೆ ಇರ್ತಕ್ಕಂಥ ಒಂದು ಆಪತ್ತನ್ನು ನೀಗಿಸ್ಬೇಕು ಅಂದರೆ ಅದಕ್ಕೆಲ್ಲ ಸಾಹಿತ್ಯನಿಂದನೇ ಸಾಧ್ಯ ಅನ್ನೋದನ್ನು ಅವಳಿಗೆ ತಿಳಿಸ್ಕೊಡ್ತಾರ, ಅಥವಾ ಅನುರಾಧ ಸಾಹಿತ್ಯಗೆ ಅರುಂಧತಿ ನೀಚ ಮುಖವನ್ನು ಬಯಲು ಮಾಡಿ ನೀನು ಹೋಗಲೇಬೇಕು, ಇದೆಲ್ಲದಕ್ಕೂ ಕೂಡ ಅರುಂಧತಿನೇ ಕಾರಣ ಅನ್ನೋ ಸತ್ಯವನ್ನು ಬಿಚ್ಚಿಡ್ತಾರ. ಸತ್ಯ ಗೊತ್ತಾಗ್ತದಾಗೆ ಕಾರಣನ ಮನೆಗೆ ಖಡಕ್ ಎಂಟ್ರಿ ಕೊಡ್ತಾಳ ಸಾಹಿತ್ಯ ಎಂಟ್ರಿ ಕೊಟ್ಟಿದ್ದೆ ಅರುಂಧತಿಯ ಆಟಕ್ಕೆ ಫುಲ್ ಸ್ಟಾಪ್ ಇಡ್ತಾಳ. ಅರುಂಧತಿ ಖೇಲ್ ಖತಮ್ ನಾಟಕ ಬಂದಂತಾನೆ ಹೇಳ್ಬೋದು. ಸಾಹಿತ್ಯ ಏನಾದರೂ ರೀ ಎಂಟ್ರಿ ಕೊಟ್ಟರೆ ನನ್ನ ಮನೆಗೆ. ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.